ಗುರುಜಿ, ನೀವು ಹೇಳ್ತಿದ್ರಿ ಆರಾಧನೆಗೆ ನಾವು ಹೋಗ್ತೀವಿ, ದಯಮಾಡಿ ಅದನ್ನ ಭಿಕ್ಷೆ ಅಂತ ತಿಳಿದುಕೊಳ್ಳಿ, ಆ ದೇವರ ಭಿಕ್ಷೆಯನ್ನ ಸಂಯಮದಿಂದ ಸ್ವೀಕರಿಸಿ ಶಿಸ್ತು ಕಾಪಾಡ್ಕೊಳ್ಳಿ ನಾವು ಬೃಂದಾವನಕ್ಕೆ ಹೋದಾಗ ಅಂತ ಹೇಳ್ತಿದ್ರಿ. ಹಾಗೆ ಸಂಸ್ಕಾರಗಳ ವಿಭಾಗದಲ್ಲಿ ಇವತ್ತೇನು ತಿಳಿಸ್ಕೊಡ್ತಾ ಇದ್ದೀರಾ? ಎಲ್ಲ ವೀಕ್ಷಕ ಬಾಂಧವರಲ್ಲಿ ಪರಿಪೂರ್ಣವಾಗಿ ಒಂದು ಬೇಡಿಕೆ, ಎಲ್ಲ ವಿನಂತಿ, ಇಲ್ಲ ಒಂದು ದಯಾ ಪಾಲನೆ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಕ್ಕಂಥ ವಿಧಾನ ಅಂತ ಇಟ್ಕೊಳ್ಳೋಣ. ಆದರೆ ನಾನು ಯಾವ ಕಾಲಕ್ಕೂ ಕೇಳ್ಕೊಳ್ಳಲ್ಲ. ಹೇಳತಕ್ಕಂಥದ್ದು ನೀವು ಪಾಲಿಸಿದ್ರೆ ನಿಮ್ಮ ಉತ್ತಮ, ಇಲ್ಲದೇ ಇದ್ರೆ ನಿಮ್ಮ ಹಣೆ ಬರ ಕರ್ಮ. ಅದಕ್ಕೆ ಜೀವನದಲ್ಲಿ ಏನು ಹೇಳ್ತೀವಿ, ಯಾವತ್ತಾದರೂ ನಾವು ಮಠಗಳಿಗೆ ಹೋದಾಗ ಋಣವನ್ನು ತರಬಾರ್ದು ಅಂತ ದಯವಿಟ್ಟು ಹೇಳ್ತಾ ಇದ್ದೀನಿ. ಊಟದ ಋಣವನ್ನು ತಿಂದರೂ ಸಹ ಅದು ಋಣನೇ, ಮಠದಲ್ಲಿರ್ತಕ್ಕಂಥ ಋಣ. ಕನಿಷ್ಠ ಪಕ್ಷ ಯಾರು ಯಾವ ಕಾಲದಲ್ಲೂ ಜೀವನದಲ್ಲಿ ಯಾರೂ ಭಿಕ್ಷದವರಲ್ಲ. ನಾವುಗಳು ಸಾಲ ಸೋಲ ಮಾಡಿ ಒಬ್ಬ ಮನುಷ್ಯ ಸಿಗರೇಟ್ ಸೇದಕ್ಕಾಗತ್ತೆ, ಇವ್ರ ಯೋಗ್ಯತೆಗೆ ಕುಡಿಯೋಕ್ಕಾಗತ್ತೆ, ಅರ್ಥ ಆಯ್ತಾ? ಇಲ್ಲ ಒಡವೆಗಳು ಮಾಡಿಸ್ಕೊಳಕ್ಕಾಗತ್ತೆ, ಇಲ್ಲ ಸಾಲ ಮಾಡಿ ಚೀಟಿ ನಡ್ಸೋಕ್ಕಾಗತ್ತೆ, ಇಲ್ಲ ಸಾಲ ಮಾಡಿ ರಾತ್ರಿ ಊಟ ಮಾಡೇ ಮಾಡ್ತೀರಾ, ತಿಂದೇ ತಿಂತೀರಾ, ಅಥವಾ ಮನೆಗೆ ಏನಾದ್ರು ತಂದು ಹಾಕೋಬೇಕಾ, ಎಲ್ಲ ಮಾಡ್ತೀರಾ. 10 ರೂಪಾಯಿ ಗತಿ ಇಲ್ಲದೆ ಯಾವ ನನ್ನ ಮಗನೂ ಇರಲ್ಲ. ಅದಕ್ಕೆ ಇವತ್ತು ದಿವಸ ಭಿಕ್ಷದವ್ರು ಕೂಡ ಬಡ್ಡಿಗೆ ಬಿಡ್ತಾರಂತೆ. ಯಾಕೆಂದರೆ ಭಾಳ ಜನ ಕೋಟ್ಯಾಧೀಶ್ವರ ಆಗಿಬಿಟ್ಟಿದ್ದಾರೆ. ನಿಜಕ್ಕೆ ನಂಬಬೇಕು, ನಾವುಗಳೆಲ್ಲ ಕೆಲವರು ಮನುಷ್ಯರು ಅನ್ಕೊಂಡ್ಬಿಟ್ಟಿರ್ತೀವಿ. ಅವ್ರಗಳ ಮನೇಲಿ ಟಿವಿ ಏನು, ಆ ಫ್ಯಾನ್ ಏನು, ಲ್ಯಾಪ್ಟಾಪ್ ಏನು, ಅಯ್ಯೋ ರಾಮ, ಬಡ್ಡಿಗೆ ಬೇರೆ ಬಿಡ್ತಾರೆ. ಬೆಂಗಳೂರು ಸುತ್ತಮುತ್ತಲು ಭಾಳ ಜನ ನೀವು ನಂಬ್ತಿರೋ ಬಿಡ್ತಿರೋ, ಭಿಕ್ಷದವ್ರುಗಳು ಏನು ಮಾಡಿದ್ದಾರೆ, ತರಕಾರಿ ಮಾರೋರಿಗೆ, ಹಣ್ಣು ಮಾರೋರು ಕೂಡ ಬಡ್ಡಿಗೆ ಇವ್ರು ಕೊಟ್ಟಿದ್ದಾರೆ, ಸಾಯಂಕಾಲ ವಸೂಲು ಮಾಡ್ತಾರೆ 10 ರೂಪಾಯಿ 20 ರೂಪಾಯಿ ಬಡ್ಡಿಗೆ. ಗೊತ್ತಾ ನಿಮಗೆ? ನಾವು ಭಿಕ್ಷದವ್ರು ಅಷ್ಟೇ ದಡ್ರು. ಅದಕ್ಕೆ ಇಂಥ ಒಂದು ಜನದಲ್ಲಿ ಪ್ರತಿಯೊಬ್ಬನಿಗೂ 10 ರೂಪಾಯಿ ಗತಿ ಇರಲ್ಲ. ಅದಕ್ಕೆ ಯಾರೂ ಗತಿ ಇಲ್ಲದೆ ಇರಲ್ಲ. ನೀವೆಲ್ಲ ಏನು ಮಾಡಬೇಕು, ಒಬ್ಬ ಮನುಷ್ಯ ಊಟ ಮಾಡಿದ್ರಿ, ಸಂತೋಷ. ನೀವು ತುಳಸಿಯನ್ನು ಹಾಕಿ ಫಸ್ಟ್ ನಮಸ್ಕಾರ ಮಾಡಿದ್ಮೇಲೆ ಊಟ ಆದ ಮೇಲೆ ಮತ್ತೆ ತಿರುಗಿ ರಾಯರ ಬೃಂದಾವನದ ಹತ್ರ ಬಾಗಿಲು ಹಾಕಿದ್ರೂ ಸಹ ಒಂದು ನಮಸ್ಕಾರನ ಹಾಕಿ ಒಂದು 10 ರೂಪಾಯಿ ಹಾಕಿ. ನಿಮ್ಮ ತಾತನ ಮನೆ ಗಂಟೆ ಕಟ್ಕೊಳ್ಳಲ್ಲ. ಆ 10 ರೂಪಾಯಿ ಹಾಕಿರ್ತಕ್ಕಂಥ ಭಿಕ್ಷೆ ಭಗವಂತ ಏನಂದರೆ, ಮಠದಿಂದ ಯಾವತ್ತೂ ತಿಂದು ಬಂದ ಮೇಲೆ ಋಣ ಇರಬಾರ್ದು, ಆ ಋಣವನ್ನು ತರಬಾರ್ದು ಅಂತ ಹೇಳ್ತೀವಿ. ಯಾವ್ದು ಬೇಕಾದ್ರೆ ಎಷ್ಟೋ ಜನ ದೋಚ್ಕೊತಾರೆ, ಅಲ್ಲೇ ದೋಚಿರೋರು ತಿಂದ್ಕೊಂಡಿರೋರು ಭಾಳ ಜನ ಇದ್ದಾರೆ ಮಠದಲ್ಲಿ. ಏನು ಅಂದರೆ ಕೆಲವ್ರಿಗೆ ಅಭ್ಯಾಸ, ತಿಂದು ತಿಂದು ಎಷ್ಟು ತಿಂದರೂ ಅರ್ಗಲ್ಲ, ಇನ್ನೊಬ್ರದ್ದು ದೋಚ್ ತಿಂದ್ರೇ ಅದು ರುಚಿ. ಅದಕ್ಕೋಸ್ಕರ ಎಷ್ಟೋ ಜನಕ್ಕೆ ಹೇಳ್ತೀವಿ, ಜೀವನದಲ್ಲಿ ಪರಿವರ್ತನೆ ಆಗಬೇಕು ಅಂದರೆ ಕರ್ಮವನ್ನು ಕಳ್ಕೊಳ್ಳಿ ಅಂತ. ನಾವುಗಳು ಆ ಮಠದಲ್ಲಿ ಋಣಡಪ್ಪ ಅಂತ ಹೇಳಿ ಒಂದು 10 ರೂಪಾಯಿ ಕಾಯಿನ್ಕೆ ಹಾಕಿ ನಮಸ್ಕಾರ ಮಾಡಿ, ತುಳಸಿ ಮಾಲೆ ಇದ್ದರೆ ದಯವಿಟ್ಟು ಓಂ ಶ್ರೀ ರಾಘವೇಂದ್ರಾಯ ನಮಃ ಏನು ಹೇಳಿ, ಓಂ ಶ್ರೀ ರಾಘವೇಂದ್ರಾಯ ನಮಃ. ಸುಮ್ಮನೆ ನೆಟ್ಟಿಗೆ ಬಂದ್ಬಿಡಬಾರ್ದು. ಆ ಜಪವನ್ನು ಅಲ್ಲಿ ಮಾಡಿಕೊಂಡಾಗ ರಾಘವೇಂದ್ರ ಸ್ವಾಮಿಗಳು ನಮ್ಮ ಜೊತೆ ಬರ್ತಾರಂತೆ. ಊಟವನ್ನು ಮಾಡಿರೋ ಪ್ರಸಾದದಲ್ಲಿ ರಾಯರು ಭಾಗ ಕೂತಿರ್ತಾರೆ. ಯಾರೊಳಗೆ ಹೇಗೆ ಕೂತಿರ್ತಾರೆ, ಯಾರು ಬಡಿಸ್ತಾ ಇರ್ತಾರೋ ಅವ್ರು ಕೂತಿರ್ತಾರೆ, ಗೊತ್ತಿರಲ್ಲ. ಅಥವಾ ಒಬ್ಬರು ಆಶ್ಚರ್ಯವಾಗಿ ನಿಮಗೆ ಸಿಗ್ಬೋದು, ಆ ಫಲಾಫಲಗಳ ಅನುಭವಗಳಾಗ್ಬೋದು. ಅದಕ್ಕೆ ಹೇಳೋದು, ಶಿರಡಿ ಸಾಯಿಬಾಬಾ ಸ್ವಾಮಿಗಳು ಸಿದ್ಧಪುರುಷರು. ಈ ಸಿದ್ಧಪುರುಷರದೆಲ್ಲ ಏನು ಅಂದರೆ, ಮಾಯಾಲೋಕದಲ್ಲಿ ಇವತ್ತು ಕಲಿಯುಗದಲ್ಲಿ ಸತ್ಯ ನಡೆಯುತ್ತೆ ಅಂದರೆ ದರ್ಶನಗಳು ಯಾವುದೋ ಒಂದು ರೂಪದಲ್ಲಿ ಭಗವಂತ ತೋರಿಸ್ಕೊಡ್ತಾನೆ. ಅನುಭವಗಳು ನಮಗೆ ಆಗ್ತಾ ಇರುತ್ತೆ. ಚಿಕ್ಕ ಮಗು ರೂಪದಲ್ಲಿ ಬಂದಿರ್ಬೋದು, ಅವಳು ಯಾವ ಆಶ್ರಮ ಬಳಸ್ಬೋದು, ದೊಡ್ಡ ವಯಸ್ಸಾದ ವೃದ್ಧದಲ್ಲಿ ಕಾಣಿಸ್ಬೋದು, ಗೊತ್ತಿಲ್ಲ. ಅದಕ್ಕೆ ರಾಘವೇಂದ್ರ ಅಲ್ಲಿ ಇದ್ದಾನೆ ಅಂತ ಹೇಳಿ ಅವನು ನಮಸ್ಕಾರ ಮಾಡುವಾಗ ಒಂದು ಜಪಮಾಲೆಯನ್ನು ಹಿಡಿದು ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳಿ 108 ಸಲ ಜಪಾನ್ ಮಾಡ್ಕೊಳ್ಳಿ. ಮಂತ್ರ ಪುಷ್ಪ ನಿಮಗೆ ಗೊತ್ತಿಲ್ವಾ, ಅಥವಾ ತುಳಸಿ ಮಾಲೆ ಇಲ್ವಾ, ತಲೆ ಕೆಡಿಸ್ಕೊಳ್ಳದೆ ಅಲ್ಲೇ ಕೂತ್ಕೊಂಡು ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ 108 ಸಲ ಹೇಳ್ಕೊಳ್ಳಿ. ಅರ್ಥ ಆಯ್ತಾ? 108 ಸಲ ಹೇಳಿ ತದನಂತರ ಬನ್ನಿ. ಊಟ ಮಾಡಿದ್ದಕ್ಕೆ ಫಲನೂ ಸಿಗುತ್ತೆ, ಹಾಕಿಬಿಟ್ಟಿಗೆ ಋಣನೂ ತೀರಿಸ್ಕೊಂಡಾಗತ್ತೆ. ರಾಘವೇಂದ್ರ ಸ್ವಾಮಿ ಫಲಾಫಲಗಳು, ದೋಷಗಳು ನೀವು ಕಳ್ಕೊಂಡು ಮನೆಗೆ ಬರಬಹುದು. ಗಣ್ಯವಾಗಿ ಯಾವ ಕಾಲಕ್ಕೂ ಆಡಂಬರದಿಂದ ಇರತಕ್ಕಂಥ ಜೀವನ ಮಾಡಕ್ಕೆ ಹೋಗಬೇಡಿ. ಪ್ರತಿಯೊಬ್ಬನು ಪ್ರತಿ ಕ್ಷಣದಲ್ಲೂ ಪ್ರತಿಯೊಂದು ಜಾತಿ ವರ್ಗದವ್ರಿಗೂ ಸಂತೋಷ ಆಗಿ ಇವತ್ತಿನ ದಿವಸ ಇಡೀ ಜಗತ್ತಿನ ಗುರು ಮಹಿಮೆಯನ್ನು ತಿಳ್ಕೊಂಡು ರಾಘವೇಂದ್ರ ಸ್ವಾಮಿಗಳ ಮುಖಾಂತರ. ಅದಕ್ಕೆ ನಾವು ಆ ಮಂತ್ರಾಲಯ ಮಹಿಮೆಯನ್ನು ಯಾವ ಕಾಲಕ್ಕೂ ಮರೆಯಕ್ಕೆ ಸಾಧ್ಯವಿಲ್ಲ. ಮಂತ್ರಾಲಯ ಬೃಂದಾವನದ ಶಕ್ತಿ ಯಾವತ್ತೂ ಮರೆಯಕ್ಕೆ ಸಾಧ್ಯವಿಲ್ಲ. ರಾಮ, ಕೃಷ್ಣ, ನರಸಿಂಹ ಇಂಥ ಅವತಾರಗಳಿರ್ತಕ್ಕಂಥ ಮಹಾಪುರುಷರಾಗಿರ್ತಕ್ಕಂಥ ಮಹಾವಿಷ್ಣು ಅವತಾರದಲ್ಲಿ ಆಂಜನೇಯ ಸದಾ ನಮ್ಮ ಬೆಂಗಾಲ್ ನಿಂತ್ಕೊಂತಾನೆ ರಾಘವೇಂದ್ರ ಆರಾಧನೆ ಮಾಡಿದ್ರೆ ಅಂತ ಈ ಒಂದು ವಿಚಾರ. ದಯವಿಟ್ಟು ಎಲ್ಲ ವೀಕ್ಷಕರೇ, ಇವತ್ತಿನಿಂದ ಪರಿಪೂರ್ಣವಾದ ರಕ್ಷಣೆಯನ್ನು ತಗೊಳ್ಳಿ. ರಾಘವೇಂದ್ರ ಸ್ವಾಮಿಗಳ ಮಂತ್ರಪುಷ್ಪ ಮಾಲಿಕೆಯನ್ನು ತಗೊಳ್ತಕ್ಕಂಥದ್ದು, ಹೇಳ್ಕೊಳ್ತಕ್ಕಂಥದ್ದು. ಇನ್ಮೇಲೆ ನೀವು ಇನ್ನೊಂದು ವಿಚಾರ ಹೇಳಬೇಕು, ಯಾವುದೇ ಒಂದು ಪುಸ್ತಕಗಳು ತಗೋಬೇಕಾದ್ರೆ ದಯವಿಟ್ಟು ಆಶ್ರಮಕ್ಕೆ ನೇರವಾಗಿ ಬರ್ಬೋದು. ಇನ್ಮೇಲೆ ಪುಸ್ತಕಗಳು ಅಲ್ಲಿ ಇಲ್ಲಿ ಸಿಗೋದಿಲ್ಲ. ಯಾವ ಕಾಲಕ್ಕೂ ಯಾರಾದರೂ ಅಂಗಡಿಗಳಲ್ಲಿ ಮಾರ್ತಿದ್ರು ಎಲ್ಲ ಸುಳ್ಳು. ಅದಕ್ಕೋಸ್ಕರ ಅಂದರೆ ನಮ್ಮ ಸಂಸ್ಥೆಯ ಪುಸ್ತಕಗಳು ನಮ್ಮ ಸಂಸ್ಥೆಯಲ್ಲೇ ಸಿಗುತ್ತೆ. ಇಲ್ಲ ವಿಚಾರಗಳಲ್ಲಿ ಏನೇನು ಬರೆದಿರುತ್ತೆ, ಕೆಲವೆಲ್ಲ ಏನು ಮಾಡ್ತಾರೆ, ಭಾಳ ಜನ ಬೇಕು ಅಂತ ಪ್ರಿಂಟ್ಗಳು ಮಾಡಿಸ್ಕೊಂಡ್ಬಿಡ್ತಾರೆ. ಆದರೆ ಮಂತ್ರಾಲಯದಲ್ಲಿ ನಾವು ಯಾವತ್ತೂ ತಿಳ್ಕೊಳ್ಳಿ, ನೀವು ದೊಡ್ಡದಾಗಿ ಹೇಳಿದ್ರು ಪುಟ್ಟದಾಗಿ ಹೇಳ್ಕೊಳ್ಳಿ. ಹೇಳಿ ನೋಡೋಣ. ಓಂ ಗುರು ರಾಘವೇಂದ್ರಾಯ ನಮಃ, ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ, ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ.
ಈಗ ಉಪದೇಶ ಆಗಿದೆ ಅಂತ ಅನ್ಕೊಳ್ಳೋಣ. ತದನಂತರ ಮಂತ್ರವನ್ನು ರಾಘವೇಂದ್ರ ಸ್ವಾಮಿಗಳನ್ನ ಪೂಜ್ಯಾಯ ರಾಘವೇಂದ್ರನ ಪ್ರತಿದಿನ 11 ಸಲ ಹೇಳ್ಕೊಳ್ಳಿ ಮನೆಯೊಳಗೆ. ಇವತ್ತು ಆ ದೇವಸ್ಥಾನದಲ್ಲೇ ಹೇಳ್ಬಿಟ್ಟು ಬನ್ನಿ. ಇವತ್ತಿನಿಂದಾನೇ ಪ್ರಾರಂಭಿಸ್ಕೊಳ್ಳಿ. ಯಾಕೆಂದರೆ ಮಂಗಳವಾರ ಸಿದ್ಧಿ ಆಗತ್ತಂತೆ. ಮಂಗಳ ಅಂದರೆ ಯಂತ್ರ ಸ್ವರೂಪ. ರಾಘವೇಂದ್ರನಿಗೆ ನಮಸ್ಕಾರ ಮಾಡಿ ಯಂತ್ರ ಸ್ವರೂಪದಲ್ಲಿ ಮಠದಲ್ಲಿ ನೀವು ಸ್ಮರಣೆ ಮಾಡಿಕೊಂಡು ಕೈಯಲ್ಲಿ ಜಪಮಾಲೆಯನ್ನು 108 ಸಲ ಹೇಳ್ಕೊಂಡು ಮನೆಗೆ ಬಂದ ಮೇಲೆ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ಕಾಮಧೇನವೇ. ಮಂಗಳವನ್ನು ಉಂಟು ಮಾಡತಕ್ಕಂಥ ಈ ಮಂಗಳವಾರದಲ್ಲಿ ನಿಮಗೂ ಮಂಗಳವಾಗಲಿ. ನೀವು ಪ್ರತಿನಿತ್ಯ ಹೇಳೋ ಹಾಗೆ ಹೇಳೋಣವಾ? ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಗುರುಜಿ, ಬಿಂಕವನ್ನ ಬಿಟ್ಟು ನಾವೆಲ್ಲರೂ ಭಿಕ್ಷಾ ರೂಪದಲ್ಲಿ ಹೋಗಿ ಆರಾಧನೆಯಲ್ಲಿ ಪಾಲ್ಗೊಳ್ಬೇಕು, ಜೊತೆಗೆ ಪ್ರಸಾದವನ್ನ ಸ್ವೀಕರಿಸಿ ಬರಬೇಕು. ಹಾಗೆ ಬರಬಾರ್ದು, ಮಠಕ್ಕೆ ಸ್ವಲ್ಪ ಉಪಯೋಗ ಆಗ್ಲಿ ಅಂತ ನಮ್ಗೆ ಎಷ್ಟಾಗುತ್ತೋ ಅಷ್ಟು ಕಾಣಿಕೆಯನ್ನ ಕೂಡ ಸಲ್ಲಿಸಿ ಮಂತ್ರ ಜಪಿಸಿ ಬರಬೇಕು ಅಂತ ಎಷ್ಟು ಉಪಯುಕ್ತ ಮಾಹಿತಿಯನ್ನ ನೀಡಿದ್ದೀರಾ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು ಗುರುಜಿ. ನಮಸ್ಕಾರ. ವೀಕ್ಷಕರೇ, ಹೊರಡೋ ಮುನ್ನ ಮತ್ತೊಮ್ಮೆ ನಿಮ್ಮೆಲ್ಲರಲ್ಲೂ ವಿನಂತಿಸ್ಕೊಳ್ತಾ ಇದ್ದೇನೆ, ಗುರುಜಿ ಅವರು ಹೇಳಿದಂತೆ ಮನದಲ್ಲೇ ರಾಯರನ್ನ ನೆನೆಸ್ತಾ ಇದ್ರೆ ಖಂಡಿತವಾಗ್ಲೂ ನಮ್ಮೆಲ್ಲಾ ಕಷ್ಟಗಳು ದೂರವಾಗತ್ತೆ ಅಂತ ಹೇಳ್ತಾ ಓಂ ಶ್ರೀ ರಾಘವೇಂದ್ರಾಯ ನಮಃ. ನಮಸ್ಕಾರ.